ಮಹಾರಾಷ್ಟ್ರದ ಶಿವಸೇನೆ ಮತ್ತೊಮ್ಮೆ ಹೋಳಾಗಿದೆ. ಉದ್ಧವ್ ಠಾಕ್ರೆ ಬಣ ತೊರೆದಿರೋದು ಶಿವಸೇನೆಯ ಸಂಸದರು. ಇವತ್ತು ಶಿಂಧೆ ಬಣ ಸೇರಲಿರೋದು 6 ಜನ ಎಂಪಿಗಳು. ಕೆಲವೇ ಕ್ಷಣಗಳಲ್ಲಿ ದೆಹಲಿಯಲ್ಲಿ ಶಿಂಧೆ ಬಣಕ್ಕೆ ಇವರು ಸೇರ್ಪಡೆ ಆಗ್ತಾ ಇದ್ದಾರೆ. 6 ಎಂಪಿಗಳು ದೇಶಾದ್ಯಂತ TMC ಎಂಪಿಗಳು, ಆಮ್ ಆದ್ಮಿ ಪಕ್ಷದ ಎಂಪಿಗಳು, ಈ ಕಡೆ ಶಿವಸೇನೆ ಎಂಪಿಗಳು. ಏನಾಗಿದೆ ನಿಮಗೆ, ಒಂದು ಕಡೆ ಚೆಕ್ ಮಾಡಿಕೊಂಡಾಗ 3/2 ಬಹುಮತ ಬೇಕು. ಈ ಮೀಸಲಾತಿ, ಮಹಿಳಾ ಮೀಸಲಾತಿಯ ಬಿಲ್ ಆಗಲಿ ಅಥವಾ ಇನ್ನೊಂದು ಕಡೆ ಡಿಲಿಮಿಟೇಷನ್, ಕ್ಷೇತ್ರ ಪುನರ್ವಿಂಗಡಣೆ, ಎಂಪಿಗಳ ಸ್ಥಾನವನ್ನು, ಸಂಖ್ಯೆಯನ್ನು ಜಾಸ್ತಿ ಮಾಡುವಂಥ ಒಂದು ಸರ್ಕಸ್ ಇದೆಯಲ್ಲ, ನಡೀತಾ ಇದೆಯಲ್ಲ, ಕಳೆದ ಬಾರಿ ಬಿದ್ದೋಯ್ತಪ್ಪ, ಬಿಲ್ ಬಿದ್ದೋಯ್ತು. ಯಾಕೆ? 3/2 ಎಂಪಿಗಳ ಬಲ ಆ ಬಿಲ್ಗೆ ಸಿಕ್ಕಲಿಲ್ಲ. ಆ ಕಾರಣಕ್ಕೆ ಈ ಬಿಲ್ಗೆ ಬಲ ಪಡೆದುಕೊಳ್ಳುವಲ್ಲಿ NDA ಬಿದ್ದು ಹೋಗಿತ್ತು ಅಂತ. NDA ಕೈಲಿ ಆಗಲಿಲ್ಲ. ನಿಮಗೆ ಇದು ಮೆಜಾರಿಟಿ ಅಲ್ಲ, ಇದು 500 ಜನ ಇದ್ದರೆ 251 ಬಂದರೆ ಈ ಬಿಲ್ ಪಾಸ್ ಆಗುತ್ತೆ. ಹಾಗಲ್ಲ, ಇದು 3/2 300 ಜನ ಇದ್ದರೆ 300 ಜನ ಎಂಪಿಗಳು ಅಂತ ಅಂದ್ಕೊಳ್ಳಿ ನೀವು. ಅದರಲ್ಲಿ 201 ಅಥವಾ 200 ಸಂಸದರು ಎಸ್ ಅಂದರೆ ಮಾತ್ರ ಬಿಲ್ ಪಾಸ್ ಆಗೋದು. ಸಪೋಸ್ ಸದನದಲ್ಲಿ 300 ಜನ ಎಂಪಿಗಳು ಹಾಜರಿದ್ದರು ಅಂದ್ಕೊಳ್ಳಿ. ಅವತ್ತಿಗೆ ಆ ಬಿಲ್ ಮಂಡಿಸುವ ದಿನ 300 ಜನ ಇದ್ದಾಗ 200 ಜನ ಈ ಬಿಲ್ ಪರ ಇದ್ದರು ಅಂದರೆ ಬಿಲ್ ಪಾಸ್ ಆಯಿತು ಅಂತ. ಬಟ್ NDA ಅಂದುಕೊಂಡಂತೆ ಕಳೆದ ಬಾರಿ ಆ ಬಿಲ್ ಪಾಸ್ ಆಗಲಿಲ್ಲ. ಮಹಿಳಾ ಮೀಸಲಾತಿ, ಅದರ ಹಿಂದೆ ಇದ್ದದ್ದು ಡಿಲಿಮಿಟೇಷನ್ನು. ಅಂದರೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅಂತ ದೊಡ್ಡ ಕೂಗಿತ್ತು. ದಕ್ಷಿಣದ ರಾಜ್ಯಗಳಿಗೆ ಸಂಖ್ಯಾವಾರು ಜಾಸ್ತಿ ಆಗುತ್ತೆ. ತುಂಬ ಕನ್ಫ್ಯೂಷನ್ಸ್ ಇದೆ. ಇದು ಮೋರ್ ದೆನ್ 50% ಆಗಿಬಿಡುತ್ತಾ? ಇಲ್ಲ, ಅದಾಗಲ್ಲ. ನಿಮಗೆ 20 ಸೀಟ್ಗಳು MP ಸೀಟ್ ಇತ್ತು ಅಂದರೆ 30 ಸೀಟ್ ಆಗುತ್ತಾ? ಆಗಲ್ಲ. 50%, ಮೋರ್ ದೆನ್ 50% ಮಾಡೋದಿದ್ದರೆ ಆ ಡಿಲಿಮಿಟೇಷನ್ ಸರ್ಕಸ್ಸೇ ಬೇಕಿಲ್ಲ. ಎಲ್ಲೆಲ್ಲಿ ವಿಂಗಡಣೆ ಅದು ಇದು ಅವಶ್ಯಕತೆಯೇ ಇಲ್ಲ, ಹಾಗೆ ಜಾಸ್ತಿ ಮಾಡಿಬಿಡ್ಬಹುದು ಅದನ್ನು. ಆದರೆ ಆದಂಥ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಪ್ರಾಧಾನ್ಯತೆ ಕಡಿಮೆ ಆಗಿಬಿಡುತ್ತೆ. ಈಗ ದಕ್ಷಿಣದ ರಾಜ್ಯಗಳಲ್ಲಿ ಇದ್ದಾರಲ್ಲ ಈ ಸಂಸದರು, ಮೋರ್ ದೆನ್ 44%, ಈ ಸಂಸದರ ಬಲ ಇಲ್ಲದೆ ಅಧಿಕಾರಕ್ಕೆ ಬರೋಕ್ಕಾಗಲ್ಲ ಅಲ್ಲಿ ಅಂತ ಒಂದು ಪಾರ್ಟಿಗೆ. ಆಗ ದಕ್ಷಿಣದ ರಾಜ್ಯಗಳ ಮಾತನ್ನು ದೊಡ್ಡ ರಾಷ್ಟ್ರೀಯ ಪಕ್ಷವೋ ಅಥವಾ ಒಂದು ಎಲ್ಲ ಪಕ್ಷಗಳ ಕೂಟವೋ ಅವಾಗ ಕೇಳ್ತಾರೆ. ಸಪೋಸ್ ಇವಾಗ ಚಂದ್ರಬಾಬು ನಾಯ್ಡು ಮಾತು ಕೇಳಲೇಬೇಕು, ಅವರು ನಿತೀಶ್ ಕುಮಾರ್ ಮಾತು ಕೇಳಲೇಬೇಕು ಅಂತ ಇತ್ತು. ಬಟ್ ಈ ಬಿಲ್ಗಳು ಪಾಸ್ ಮಾಡ್ಕೊಂಬಿಟ್ಟಾಗ ನಿಮ್ಗೆ ಹತ್ತಿರ 400, 450, 500 ಅಲ್ಲೇ ಬಂದುಬಿಡ್ತಾರೆ ನಿಮಗೆ ಸಂಸದರು. ಉತ್ತರದ ರಾಜ್ಯಗಳಿಂದಲೇ ಬಂದುಬಿಡ್ತಾರೆ. 800 ಸಂಸದರು ಮಾಡಿದ್ರು ಅಂದ್ಕೊಳ್ಳಿ, ಒಂದು 300 ಉಳ್ಕೊಬಹುದು ಅಥವಾ 200 ಉಳ್ಕೊಬಹುದು ದಕ್ಷಿಣದ ರಾಜ್ಯಗಳಿಗೆ. ಏನು ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಎಲ್ಲ ಸೇರಿ ಒಂದು 200 ಸಂಸದರಾಗಬಹುದು. 600 ಸಂಸದರು ನಿಮಗೆ ನಾರ್ತಲ್ಲೇ ಸಿಕ್ಬಿಟ್ರೆ ಇಲ್ಲಿದ್ದು ಅವಶ್ಯಕತೆಯೇ ಇಲ್ವಲ್ಲ. ಇಲ್ಲಿನ ಕೂಗು ಕೇಳೋರೇ ಇಲ್ಲ. ನಿಮಗೇನೋ ಸುಮ್ಮನೆ ಕೂತ್ಕೊಂಡ್ರೆ ನಾವೇನೋ ಮಾಡ್ತೀವಿ ಎಂದು ಬಿಡ್ತಾರೆ ಅವಾಗ. ಇದು ಕೂಗಿತ್ತು. ಸೊ ಈ ಬಿಲ್ ಏನಾಯಿತು, ಓವರಾಲ್ ಆಗಿ ಫೇಲ್ ಆಗಿಬಿಡ್ತು. ಇದಕ್ಕೆ 3/2 ಬೇಕು ಈ ಬಿಲ್ ಪಾಸ್ ಆಗಬೇಕು ಅಂದರೆ ಮತಗಳು. ಅದು ಸಿಕ್ಕಲಿಲ್ಲ. ಅದಾದ ಮೇಲೆ ಬೆಳವಣಿಗೆ ನಾವು ಗಮನಿಸ್ತಾ ಇದ್ದಾಗ ಏನಾಗ್ತಾ ಇದೆ ಅಂದರೆ ಶಿಂಧೆ ಬಣ ಸೇರ್ತಾ ಇರೋದು 6 ಜನ ಸಂಸದರು. ಶಿಂಧೆ ಬಣ ಗೊತ್ತೇ ಇದೆ, BJP ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ. ಸೊ ಉದ್ಧವ್ ಠಾಕ್ರೆ ಬಣವನ್ನು ಶಿವಸೇನೆಯ 6 ಜನ ಎಂಪಿಗಳು ತೊರೆದು ಏಕನಾಥ ಶಿಂಧೆ ಬಣ ಸೇರಿಕೊಳ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದೆಹಲಿಯಲ್ಲಿ ಶಿಂಧೆ ಬಣಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಸಂಸದೀಯ ಪಕ್ಷದ ಸಭೆಗೂ ಗೈರಾಗಿದ್ದರು. ಪಾರ್ಲಿಮೆಂಟ್ರಿ ಮೀಟಿಂಗ್ ಇತ್ತಲ್ಲ, ಆ ಒಂದು ಸಭೆಗೂ ಎಲ್ಲರೂ ಗೈರಾಗಿದ್ದರು. ಸಂಸದರು ಸೇರಿಕೊಳ್ತಿರೋದು ಯಾರ್ಯಾರು? ಓರಾಂಜೆ ನಿಂಬಾಳ್ಕರ್ ಧಾರಾಶಿವ್ ಕ್ಷೇತ್ರದವರು, ಸಂಜಯ್ ದಿನಾ ಪಾಟೀಲ್ ಮುಂಬೈ ಈಶಾನ್ಯ ಕ್ಷೇತ್ರ, ಸಂಜಯ್ ಜಾಧವ್ ಪರಭಣಿ ಕ್ಷೇತ್ರ, ನಾಗೇಶ್ ಪಾಟೀಲ್ ಅಸ್ಟೀಕರ್ ಹಿಂಗೋಲಿಯವರು, ಸಾಹೇಬ್ ವಾಕ್ಚೌರೆ ಶಿರ್ಡಿಯವರು, ಸಂಜಯ್ ದೇಶ್ಮುಖ್ ಮಧ್ಯಪ್ರದೇಶದವರು. ಇಷ್ಟೂ ಜನ ಇದೀಗ ಏಕನಾಥ್ ಶಿಂಧೆ ಬಣಕ್ಕೆ ಸೇರಿಕೊಳ್ತಾ ಇದ್ದಾರೆ. ಹಾಗಾಗಿ ಶಿವಸೇನೆ ಮತ್ತೊಮ್ಮೆ ಇಲ್ಲಿ ಹೋಳಾಗಿದೆ ಅಂತ.